ಈಗ ಬಾತನು ವಾಲಲ್ಲ ಕತ್ತೈತಿ ನೋಡು ಹೊರ ಕೂತ್ಕೊಂಡ ನಾನು ಶಾಂತಿನ ಮುಗ್ದೈತಿ ಅತ್ತತಿ ಅದ ನಾನು ಕಾಂತಿ ಮೇಗದ ಮುಗ್ದೈತಿ ಅದಕ್ಕೆ ಹಿಂಗೆ ಮಾಡ್ಲಾಯ್ತಿ ನೀನು ನೋಡ್ತಾನ ಬಾತ್ನ ಹಿಂಗೆ ಮಾಡ್ತಾನೆ ಖರೆ ವಾಲತ್ತೈತಿ ನೋಡು ಮುತ್ಯ ಬಿರ್ಸತಿವ್ ಬಂದ ಮುತ್ಯ ಬಿರಸತ್ ಕಿವ್ ಬಂದಾನ ಮುತ್ಯಾನ ಗೋಣ ಚೆಂಡು ಮುರ್ಕೊಂಡು ಹೊಟ್ಟೊತ್ ಹಿಂಗೆ ಮಾಡಿ ಕಿವ್ ಬಂದಾನ್ರಿ ಸೋಮ ನಿನಗೆ ಹೇಳಿನ ಮಾತಿದ ಇದೇನು ಪುರಾಣಿಕಲ್ಲ ಆಯಿ ಮುತ್ಯಾನ ಸುದ್ದಿ ಹೇಳಿದ್ದಿಲ್ಲ ಆ ಮಾತಿಗೆ ಹೇಳ್ಬೇಕಾತ್ ನಿನಗ ಅದಕ್ಕೆ ಹೆಣ್ಮಕ್ಳು ಕೊಳ್ಳಾಕ ತಾಳಿ ಇತ್ತಂದ್ರ ಹೆಣ್ಮಕ್ಳು ಕೊಳ್ಳಾಗ ತಾಳೈತಿ ಕಾಲಾಗ ಕಾಲುಂಗ್ರತಿ ಗಂಡ ಸತ್ತ ಮ್ಯಾಲತ್ ಇತ್ತನೆಲ್ಲ ತೆಗಿತಾರ ನಮ್ಮ ಏನ ಹರಿತೀರಿ ಅಂತ ಕೇಳ್ತಾನವ ಪಾಪ ಪುಣ್ಯ ಜೋಡ ಬರಿದು ಶಿವಗ ಏನ ಕಾರಣ ಅವ ಪಾಪ ಬಿಟ್ಟ ಮಾಡೋದಿತ್ರಿ ಯೋಗ ಸಾಧನ ತ್ರಿಪುರ ಸಂಹಾರ ಮಾಡಿದ ಬಳಿಕ ಶಿವಗ ದೋಷ ಅವಂಗ ಪಾಪ ಅಲ್ಲೇನಾ ಏ ಗಜಾಸುರ ದೈತ್ಯನ ಮರಣ ಮಾದೇವ್ಯಾಕ ಏ ಪರರ ಹತ್ಯೆ ಮಾಡೋದ ಆತಗ ಪಾಪ ಅಲ್ಲೇ ನಿನ್ನ ಲೋಕನಾಥ ಮಾಡೋ ಕೃತ ರೀತಿ ಅವನ ಜಾತಿ ಹೌದೇನಾ ನಿನ್ನ ಲೋಕನಾಥ ಮಾಡೋ ಕೃತ ರೀತಿ ಹೌದೇನಾ ಜಾತಿ ಹೌದೇನಾ ದೇವಲೋಕದ ಒಳಗ ಹುಟ್ಟಿ ಬಂದಂಗ ದೇವಲೋಕದ ಒಳಗ ಹುಟ್ಟಿ ಬಂದಂಗ ನೀವು ಹುಟ್ಟಿ ಬಂದಂಗ ಸೂರ ತಾಳ ಡಪ್ಪ ಮುಕ್ತ ಹಾಕಿ ಗಪ್ಪ ಅದ್ರ ಜಾಗದ ಮ್ಯಾಗ ಗಾಡಿ ಬ್ರೇಕ್ ಹೊಡೆದಂಗ ಆಗಿರ್ಬೇಕು ಇವನು ಬ್ರೇಕ್ ಇವಂದು ಬೇರೆ ಇವಂದು ಇಲ್ಲಿ ಬ್ರೇಕ್ ಹೊಡಿತಂದ್ರನ ತಾಳಿ ಕೊಟ್ಟಿ ಊರಾಗ ಹೋಗಿ ನಿಂದಿರ್ತೈತಿ ಗಾಡಿ ಗೊಳ್ಳಂಗ ಗೊಚ್ಚಂಗ ಹಚ್ಚ ನೋಡ್ರಿ ಎಂಟ್ರದಾರನಿ ಏನ್ ಹೇಳ್ತಾನೋ ಏನು ಕೇಳ್ತಾನೋ ಮತ್ ಹೇಳ್ತಾನೋ ಅಖಂಡದನಿ ಮತ್ತ ಇನ್ನೊಂದು ಮಾತು ಹೇಳೇನ್ರಿ ನಾ ಆಯ್ ಆದ್ರೆ ಇವ್ ಮುತ್ಯ ಆತಾನತ್ರಿ ಆಯಿ ಮುತ್ಯಾಗ ಮನ ಗಂಟು ಬಿದ್ದಾನ ಈಗ ನೀ ಏನಾಗಿಯತ್ತ ನಾ ಕೇಳಿವ ನೀ ನನ್ನ ಮಾಡ್ಕೊಂಡ ಮ್ಯಾಲ ಇವ ಅಪ್ಪ ಆದತ್ತ ಹಿಂದಿಗಡೆ ಆಯ್ತು ನಾ ಆಯ್ ಆದ ಬಳಕ ಇವ್ ಮುತ್ಯ ಆದತ್ತ ಹೇಳತ್ತೇನ್ರಿ ಅಂದ್ರೆ ಆಯಿ ಮುತ್ಯನ ಸುದ್ದಿ ತಂದಾನ್ರಿ ಮುತ್ಯ ಭಾಳ ಬಿರ್ಸತ್ತೀವ್ ಮುತ್ಯ ಭಾಳ ಬಿರ್ಸತ್ರಿ ಇವ್ ನಮ್ಮ ಮಸೀಬನಾಳ ಮುತ್ಯ ಆಯಿ ಮುತ್ಯನ ಸಿಗ್ನಲ್ ಏನೋ ಗೊತ್ತಿದ್ದಂಗೆ ಕಾಣಂಗಿಲ್ಲ ನಿನಗ ಹೆಂಗ ನಮ್ಮಲ್ಲಿ 3 ಅಂಕಣ ಮನಿ ಅದರಿಪ್ಪ ಹೊರಗಿನ ಕೋಲೆದಾಗ ಮುತ್ಯ ಕೂತಿತ್ತು ಇದು ಹೆಂಗೆ ಹೊಂಟತ್ ನೋಡ್ರಿ ಮದ್ವಿ 120 ಗತ್ಲೆ ಉಂಡ್ರಾಕ್ರಿ ತಳ ಹಿಡ್ಕೊಂಡ ಹಿಂಗ್ಯಾಕೆ ಮಾಡ್ತೀರಿ ಹಿಂಗ್ಯಾಕೆ ಬಿಡಾಡಿ ನಾಯಿಗತ್ತಿ ತಿರುಗ್ಲತ್ತೀರಿ ಹುಣಿ ಅಂದ್ರೆ ಈಗ ಥಂಡಿ ಜಾಸ್ತಿ ಐತ್ಲ ಸಂದ್ರಿ ಹುಡ್ಕಲತ್ತಿ ನಾವು ಹಂಗೆ ಮಾಡಬೇಡ ಮೊದಲ ಈಗ ಸಂದ್ರ್ಯಾಗ ಹಂದಿ ಬಾಳ್ದಾವ್ ನೋಡ ಏನ್ರಿ ಕಡದ ಗಿಡದಾವ ಎಚ್ಚರಿಕೆಲೆ ಹೋಗಿ ಎಚ್ಚರಿಕೆಲೆ ಬಾ ಅದಕ್ಕ ಆಯಿ ಮುತ್ಯನ ಸುದ್ದಿ ಹೇಳಿದ್ರಿಪ್ಪ ಹೇಳಿ ಅಲ್ಲ ಅದಕ್ಕ 3 ಅಂಕಣ ಮನಿ ಅದರಿ ನಮ್ಮಲ್ಲಿ ಐತ್ಲ ಹೊರಗಿನ ಕೋಲೆದಾಗ ಮುತ್ಯ ಕೂತಿತ್ತು ಒಳಗಿನ ಕೋಲೆದಾಗ ಆಯಿ ಕೂತಿತ್ತು ಇವ್ ಸುಮ್ ಮಾತಿಗೆ ಇವ್ ಹೇಳಂಟ್ಲೆ ನೆನಪಾಯ್ತು ನಮಗೆ ಸುದ್ದಿ ಹೊರಗಿನ ಕೋಲೆದಾಗ ಮುತ್ಯ ಇತ್ತು ಒಳಗಿನ ಕೋಲೆದಾಗ ಆಯಿ ಇತ್ತು ಇವ್ ಎರಡು ತರ ನಡಬಾರಕ ನಾ ಕೂತಿದ್ನಿಪ್ಪ ಅಲ್ಲಿ ಒಂಥರ ಸಿಗ್ನಲ್ ನಡೀತಿದ್ವು ರೀ ಯಾರ್ಯಾರಿಗೆ ಆಯಿಗೆ ಮುತ್ಯಾಗ ಇವ್ ಮುತ್ಯ ಬಿರ್ಸದಾನತ್ ಇವ್ ಹೇಳತ್ತಿ ಅನ್ಲ ಆಯಿ ಗೋಣ ಹೆಂಗ್ ಮಾಡ್ತಿತ್ರಿಪ್ಪ ಹೆಂಗ ಹೆಂಗ್ ಮಾಡ್ತಿತ್ತು ಇದು ಆಯಿ ಗೋಣ ಮಾಡ್ತಿತ್ತು ಎಲ್ಲಿ ಒಳಗೆ ಹೊಲಿದಾಗ ಕೂತ್ಕೊಂಡು ಮುತ್ಯಾಂದು ನಮ್ದೆಲ್ಲ ಬಗೆ ಹರಿದೈತಿ ಕೆಲಸ ಇವ್ ಎರಡು ತರ ನಡ್ವರ್ಕ ನಾ ಕೂತಿದ್ನಲ್ಲ ನಾನಿ ಆಯಿ ನಿನ್ನ ಗೋಣರೇ ಹಿಂಗೆ ಮಾಡ್ತದ ಮುತ್ಯ ಅಂದ್ರೆ ಹಿಂಗೆ ಮಾಡ್ಲೈತಿ ಏನಿದೆ ಸಿಗ್ನಲ್ಲ ಅನ್ಯ ಮುದಿಕ್ ಏನ್ ಹೇಳ್ಬೇಕ್ರಿ ಏನ್ ಹೇಳ್ತಾಳ ಅದ ಮುದೋಡಿ ತಂಗಿ ಹರಿ ಇದ್ದಾಗ ಭಾಳ ಜಿಗದಾಡಿತ್ತದ ಈಗ ಬಾತನು ವಾಲಲ್ಲ ಕತ್ತೈತಿ ನೋಡು ಹೊರ ಕೂತ್ಕೊಂಡ ನಾನು ಶಾಂತಿನ ಮುಗ್ದೈತಿ ಅತ್ತತಿ ಅದ
ನಾನು ಕಾಂತಿ ಮ್ಯಾಗದ ಮುಗದೈತಿ ಅದಕ್ಕೆ ಹಿಂಗೆ ಮಾಡ್ಲಾಯ್ತಿ ನೀನು ನೋಡ್ತಾನ ಬಾತ್ ನಾ ಹಿಂಗೆ ಮಾಡ್ತಾನೆ ಖರೆ ವಾಲತ್ತೈತಿ ನೋಡ ಮುತ್ಯ ಬಿರ್ಸತ್ತೀವ್ ಬಂದ ಮುತ್ಯ ಬಿರಸತ್ ಕಿವ್ ಬಂದಾನ ಹಾ ಹಾ ಮುತ್ಯಾನ ಗೋಣ ಚೆಂಡು ಮುರ್ಕೊಂಡು ಹೊಟ್ಟತ್ ಹಿಂಗೆ ಮಾಡಿ ಕಿವ್ ಬಂದಾನ್ರಿ ಹಾ ಹಾ ಸೋಮ ನಿನಗೆ ಹೇಳಿನ ಮಾತಿದ ಇದೇನು ಪುರಾಣಿಕಲ್ಲ ತಾಯಿ ಮುತ್ಯಾನ ಸುದ್ದಿ ಹೇಳಿದ್ದಿಲ್ಲ ಆ ಮಾತಿಗೆ ಹೇಳ್ಬೇಕಾತ್ ನಿನಗ ಅದಕ್ಕೆ ಹೆಣ್ಮಕ್ಳು ಕೊಳ್ಳಾಕ ತಾಳಿ ಇತ್ತಂದ್ರ ಹೆಣ್ಮಕ್ಳ ಕೊಳ್ಳಾಗ ತಾಳೈತಿ ಕಾಲಾಗ ಕಾಲುಂಗ್ರತಿ ಗಂಡ ಸತ್ತ ಮ್ಯಾಲತ್ ಇತ್ತನೆಲ್ಲ ತೆಗಿತಾರ ನಮ್ಮ ಏನ ಹರಿತೀರಿ ಅಂತ ಕೇಳ್ತಾನವ ನಾವ್ಯಾದ ಖರೀನು ಯಾಕೆ ಬೆಂಕಿ ಹಚ್ಕೋವಲ್ಲಕ್ಕ ಅವಕ್ಕ ಯಾಕೆ ಸೀಸನ್ದಾಗ ಸಡು ಆಗಿಲ್ಲೇನ ಕಡ್ಡಿಪೆಟ್ಟಿಗೆ ಕೊಡುನು 3 ಮಂದಿಗೆ ಬೆಂಕಿ ಹಚ್ಕೊಳಕಿರಿ ಒತ್ತಾಟಿಗೆ ಅವು ನಿಮ್ಮ ಹರಿವ ಕಿತ್ತುವ ಈ ಕಡೆ ಯಾಕೆ ತಂದಿರಿ ಹಿರೋರ್ ಊರಿಗೆ ಕೇಳ ಆತ್ಯಾ ನಂಗೆ ನಮ್ಮ ಏನು ತೆಗಿತೀರನು ಮಾತುನು ಅಲ್ಲೇ ಅದ ನಮ್ಮ ಏನು ಹರಿತಿರನು ಮಾತು ಅಲ್ಲೇ ಅದ ಎರಡು ಅಂತ ಬೇಡ ಹಂಗೇನು ಇರಂಗಿಲ್ಲ ಮೌಲಕಾಕ ಬರ್ಬರ್ತ ಇಳುತು ಬಂದಂಗ ತಿಳುತು ಬರ್ತೈತಿ ಅದಕ್ಕೆ ಹಂಗ ಬಂದದ ನಿನ್ನ ಸುದ್ದಿ ಇರ್ಲಿ ಹಂಗೇನು ಮಾಡ್ಲಕ್ ಹೋಗ್ಬೇಡಿಪ್ಪ ನನಗೇನು ಕೂನ ಕೊಟ್ಟಾಳ ನನಗೇನು ಕೂನ ಕೊಟ್ಟಾಳ ನಂದೇನು ಕೂನ ಐತಿ ಮತ್ತ ನಾನು ಏನು ತೆಗಿತಾರತ್ತ ಕೇಳಿದಿ ನಿನ್ನ ಉಡದಾರ ಹರದ ಮುಡದಾರ ಮಾಡ್ತಾರಲ್ಲಿ ಆ ಟೈಮ್ದಾಗ ಉಡ್ದಾರ ತೆಗಿತಾರ ಮತ್ತ ಇರಾಗನ ತೆಗ್ದ ಮತ್ತ ಇನ್ನು ಗಾಂಡ ಸತ್ತ ಬಳಕ ಇವೆಲ್ಲ ತೆಗಿತಾರು ಅಂತ ಹೇಳಿದಿ ಗಾಂಡ ಇರ್ತಪಕಿನ ಒಮ್ಮೆ ತೆಗಿತಾರ ಕೊಳ್ಳಾಗಿನ ತಾಳಿ ಗಾಂಡ ಸತ್ತ ಬಳಕ ಕಟ್ಟ ತೆಗಿತಾರ ತಿಳಿದಿ ನಮ್ಮ ಮೂಲಕ ನೀ ಗಾಂಡ ಇರ್ತಪಕಿನ ಒಮ್ಮೆ ತೆಗಿತಾರ ಯಾವಾಗ ತಾಯಿ ತುಂಬಿ ಗರ್ಭವತಿಯಾಗಿರ್ತಾಳ ಒಂದ ಮಗುವಿಗೆ ಜನ್ಮ ಕೊಡಬೇಕಾದ್ರ ಕೊಳ್ಳಾಗಿನ ತಾಳಿ ತೆಗಿತಾರ ಕಾಲನ ಕಾಲುಂಗ್ರ ತೆಗಿತಾರ ಹಣಿ ಮೇಲೆ ಕುಕುಮ ಅಳಿಸ್ತಾರ ಕೈಯಾನ ಬಳಿ ಹೊಡಿತಾರ ಕಟ್ಟಿದ ತುರ್ಬಾ ಸಹಿತ ಮೊದಲು ಮಾಡಿ ಬಿಚ್ಚಿ ಬಿಡ್ತಾರ ನೀ ಏನ್ ಇಟ್ಟದಿ ಕೂನ ಎಲ್ಲ ತೆಗೆದು ಇಟ್ಟಿರ್ತಾರ ಅವಾಗ ಏನ ಸತ್ತಿರ್ತಿರೋ ಏನ್ ನಿಗರ್ ಬಡದಿರ್ತಿರೋ ಒಳಗೊಮ್ಮೆ ಸಾಯ್ತಾನೆ ಯಾವಾಗ್ರೆ ಮತ್ತ ನಮ್ಮ ಹೆಣ್ಮಕ್ಳು ಒಂದಿಬ್ರ ನೋಡ್ರಿ ಹೆಣ್ಣಿಗೆ ಇರುವಂತ ಸ್ಥಾನ ಜಗತ್ತಿನೊಳಗೆ ಯಾವುದಕ್ಕೂ ಇಲ್ಲ ಅಷ್ಟು ದೊಡ್ಡ ದೃಢವಾದ ವಸ್ತು ಐತಿ ಅದು ಅವ್ರು ಹೆಂಗ್ ಮಾಡಿದ್ರೆ ಹೆಣ್ಮಕ್ಳ ನಮ್ಮ ಅಣ್ಣವ್ರು ಕರೆದ ತಕ್ಷಣ ಅಲ್ಲೇ ಹಿರಿಯರು ಹೋಗಿ ಯಾರೇ ಮಾಡ್ಲಿ ಬಿಡು ಅದಕ್ಕೆ ಬೇಡ ಇಟ್ಟೆಲ್ಲ ಗಂಡಾಳ ಒಳಗೆ ನಾವು ಹೆಂಗೆ ಹೋಗೋದತ್ತೇಳಿ ಹೆಣ್ಣಿಗೆ ಒಂದು ಕಿಮ್ಮತ್ ಅನ್ನುವಂಥ ಸ್ಥಾನ ಅದ ಹಂಗೆ ಬಂದು ನಿಂದಿರ್ಲಾಕ ಬರ್ತಿರಂಗಿಲ್ಲ ಸ್ವಾಭಾವಿಕ ಅವ್ರು ಒಂದು ಜರ ಲೇಟ್ ಮಾಡಂಟ್ಲಿ ಕಿವಿ ಏನ್ ಎಬ್ಸ್ಯಾನ್ರಿ ನಿಮ್ಮ ಹೆಣ್ಮಕ್ಳು ಎಷ್ಟು ಸಲ ಒದರ್ಬೇಕು ಹಿಂದ್ ಭಾಳ ಹೊತ್ತಿಗೆ ಒದರ್ದಾಗ ಇಬ್ರು ಬಂದ್ರತ್ತ ಇವ್ರು ಪ್ಯಾಂಟ್ದವ್ರಾದ್ರ 10 ಮಂದಿ ಬಂದು ನಿಂದಿರ್ತಾರತ್ತ ಇಲ್ಲಿ ಅದು ಹತ್ತಿದ್ನಿ ಖರೆ ಪೆಟ್ಟು ಹತ್ತತಿ ನಿನಗ ಅಟ್ಟ ಐತಿ ಲಡಾಯಿ ಇದೊಂದು ಮಾತು ನಿನಗ ಮಾಫಿ ಮಾಡಿ ಬಿಡುತ್ತ ನಾ ಅದು ನನ್ನ ಅಂದ್ರ ಕುತ್ತವ್ರಿಗೆ ಸಹಿತ ಪೆಟ್ಟೈತಿ ದೇವಲೋಕದಾಗ ಹುಟ್ಟಿರುವಂಗ ದೇವರ ಸುದ್ದಿ ಬೆಳೆಸಿ ಹೇಳ್ತಿ ಏ ಸವಿ ಹತ್ತಿ ತಿಂದಂಗಲ್ಲೋ ಬಾಳಿಯ ಹಣ್ಣ ಬಾಳ ಬಡಾಯಿ ಮಾಡಿ ಬೆಳೆಸಿ ಹೇಳ್ತಿ ನಿನ್ನ ಸಂಬನ ಸಂಬನ 5 ಮುಖದ ನಾಮ ಕೇಳ್ತೀನಿ ಹೆಸರ ಏನೇನ ಅವನ ಹೆಸರ ಏನೇನ ಏ ಬಾಳ ದಿನಕ್ಕ ಬೆದ್ದದಿ ಗಂಟ ಗ್ವಾಳ ಹೇಳಿ ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳ ಇದರ ಜವಾಬ್ ಹೇಳೋ ಸಭಾದಾಗ ಯಾಕ ಇದರ ಜವಾಬ್ ಹೇಳೋ ಸಭಾದಾಗ ಯಾಕ ಅನುಮಾನ ಮೊದಲ ಆದಿ ನಾರಾಯಣಗ ಆಲದ ಎಲಿ ಆಧಾರಿತ್ತು ಏ ಆಧಾರಿಲ್ಲದ ಯಾವ ದೇವ್ರ ಅಂತ್ರ ನಿಂತಾನ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಅಲ್ಲೇನ ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾದ ಒಂದಿನ ಓಡಿ ವಾದ ಒಂದಿನ ಏ 16,000 ಗೋಪ್ಯರ ಮ್ಯಾಲ ಮನಸ್ಸ ಮಾಡಿದ ನಾರದ ಏ ಜಾರ ಕರ್ಮಕ ಗುರಿಯಾಗೋದ ಏನ ಹೆಣ್ಣಿನ ಶ್ರಾಪದಿಂದ ನಾರದ ಹಡದು ಸಾಟಿ ಹೆಣ್ಣಿನ ಶ್ರಾಪದಿಂದ ನಾರದ ಹಡದು ಸಾಟಿ
ಪಾರ್ವತಿ ಮಗ ಗಣಪತಿ ಮಗ ಗಣಪತಿ ಅವಂಗ ತಂದಿಯವ ಅಧಿಪತಿಯ ಎಂತ ತಾಯಿ ಹಡ್ದಾಳ ಪತಿ ವರ್ತಿ ಸೂರ್ಯ ಚಂದ್ರಮ ಹುಟ್ಟ್ಯಾರ ಹೊಳದಂಗ ಏ ರೊಕ್ಕದ ಆಸೆಕಾಗಿ ಸಿಕ್ಕಂಗ ಒದರ ಬ್ಯಾಡ ರೊಕ್ಕದ ಆಸೆಕಾಗಿ ಸಿಕ್ಕಂಗ ಬಗಳ ಬೇಡ ಈಗ ಬಂದ ನೋಡ್ರಿಪ್ಪ ಗಂಡ ದೇವ್ರು ಭಾಳ ದೊಡ್ಡ ಅಂತ ಹೇಳಿ ಬಂದಲ್ಲ ಗಂಡ ದೇವ್ರು ದೊಡ್ಡ ಅಂತ ಹೇಳಿದಿ 16,000 ಹೆಂಡ್ರ ನಾಳೆನೆ ಅಂತ ಹೇಳಿದಿ ಮತ್ 16,000 ಹೆಂಡ್ರ ಮ್ಯಾಲ ಒಬ್ಬ ಕೂತು ಮನಸ್ಸು ಮಾಡ್ತಿದ್ದಲ್ಲ ಯಾರ ನಾರದ ಮುನಿ ನಾರದ ಇವ ಹೆಂಡ್ರ ಸಂಗಟ ನಡೆದಿದ್ದ ಅವಾಗ ಹೇಳ್ತಾನ ನಾರದ ಮುನಿ ಏ ಕೃಷ್ಣ ಎಷ್ಟು ಮಂದಿ ನಿನಗೆ ಹೆಂಡ್ರದಾರು ಇದ್ರೊಳಗ ಒಬ್ಬಕ್ಕಿನರೇ ಕೂಡ್ಲ ಒಂದು ದಿವಸ ನನ್ನ ಸಂಗಾಟ ಅಂದ ವಿಚಾರ ಮಾಡಿ ಇವಾಗ ಗಂಡ ದೇವ್ರ ಮಾತಾಡೋ ಮಾತೇನು ಇಲ್ಲ ಗಂಡ ಹೆಂಡತಿ ಎಲ್ಲಿ ಕಮ್ಮಿಗಿರ್ತಾರ ನೋಡ ಕಂತಲ್ಲಿ ಹೋದ ಬೆಂಕಿ ಹಚ್ಚು ದಗದೈತಿ ಗಂಡ ಹಾಡವ್ರದು ಬರೋಬರಿ ಇಟ್ಲ ಎಲ್ಲಿ ಬೇಕಾದಲ್ಲಿ ನೋಡಿ ಇವ್ರು ಇಂದ್ರನು ಅದ ಹೊಲಸರಾಡಿ ಮಾಡಿದ ಕಡೆ ಐತಿ ಆ ಹಿಲ್ಲಾದೇವಿ ಗೌತಮ್ ಋಷಿ ಕಮ್ಮ ಗಂಡ ಹೆಂಡತಿ ಮನ್ಯಾಗ ನೆಟ್ಟಗೆ ಸಂಸಾರ ಮಾಡ್ತಿದ್ದು ಅವ್ರ ಸಂಸಾರ ಅಲ್ಲಿ ರೂಪ ಬದಲಿ ಮಾಡ್ಕೊಂಡ ಹುಂಜಾಗಿ ಕೂಗಕ್ಕಿ ಮನಿಗೆ ಹೋಗಿ ಹೋಗ್ಬಿಟ್ರ ರಾತ್ರಿ ಅಲ್ಲಾದ್ರೂ ಸಂಸಾರ ನೆಟ್ಟಗೆ ಮಾಡಲಿ ಅಲ್ಲಾದ್ರೂ ಬೆಂಕಿ ಹಚ್ಚಿದೆ ಇಲ್ಲಿ ಮತ್ತೊಬ್ಬರನ್ನ ಹೆಂಡ್ರನ್ನ ಕೂತ್ಕೊಂಡ ನೀ ಕೇಳ್ತಿ ಅಂದ್ರ ನೀ ಹೆಂಗ ದೊಡ್ಡವ ಅನ್ಬೇಕಿದ್ರಾಗ ಹೆಣ್ಣಿನ ಶ್ರಾಪದಿಂದ ನಾರದ 60 ಮಕ್ಕಳ ಹಡದನತ್ತ ಲೇಖಿ ಹೇಳ್ತದ ಹೇಳ್ತೈತಿ ಇದೊಂದ್ರಿ ಇನ್ನೊಂದು ಮಾತು ಹೇಳೇನ್ರಿಪ್ಪ ಗಂಡ ಮೇಟಿಗೆ ಹಸ್ತಾನತ್ರಿ ಹೆಣ್ತಿನ ಹುಚ್ಚ ಗಂಡನ ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚ ಗಂಡನ ಮೇಟಿಗೆ ಹಚ್ಚಾಳತ್ತ ಹಂಗ ನೀವ್ ಯಾರೇ ಹಸ್ತೀರಿ ಅಂತ ನಮಗ್ ಕೇಳ್ತಾನವ ನೋಡು ಹುಚ್ಚ ಗಂಡನ ಮೇಟಿಗೆ ಹಚ್ಚಾಳಕ್ಕೆ ಹುಚ್ಚ ಬರಮರಡ್ಡಿ ಅಂತವನ ಮೇಟಿಗೆ ಹಚ್ಚಿ ಉದ್ಧಾರ ಮಾಡ್ಯಾಳ ಜಗತ್ತಿನೊಳಗ ಮತ್ತ ನೀ ಒಂದು ಶಾಣೆ ಹೆಣ್ತಿ ಗೆದ್ದು ಒಂದು ಚೆರಿಗೆ ನೀರು ಕುಡ್ದಗದು ನಿನಗ ನೇಗಂಗಿಲ್ಲ ನೀ ಮೊದಲ ಕಚೇರಿ ಕಂಪನಿ ನಿನಗೆ ಹೆಂಗ ನೇಗ್ತದ ನೀ ಸ್ವತಃ ಹೇಳಿಲ್ಲ ನಾ 10 ಮಂದಿನ ಮಾಡ್ಕೋತಾನಂತ ಹೇಳಿ ಬರೀ ಇದನ್ನ ಮಾಡಾವ ಮನಿ ಇರ್ಲಾಕಾಗಿ ಮನ್ಯಾಗ ಇರ್ಲಾಕಾಗಿ ಹೊರಗೊಂದು ಹನಿಕೆ ಹಾಕತನಂತ ಹೇಳಿದಿ ನಾನು ಮುಂದೆ ಸ್ವತಃ ಮಾತಾಡಿದರ ಗಂಡ ಹೆಣ್ತಿ ಸಂಸಾರದೊಳಗೆ ಅಡತಳೆ ಬಂದಿದ್ರು ನಮ್ಮ ಮಾತು ಕೇಳಿದ್ರ ಸಂಸಾರ ಶುದ್ಧ ಆಗಿರ್ಬೇಕ ಇವನ ಮಾತು ಹಂಗಲ್ರಿ ಈ ಕಮ್ಮಗ ಬೆಳತಾನ ಇವನು ಹಾಡ ಕೇಳ್ರಿ ಕೇಳ್ದಂಗ ಹೋಗಿ ಮನ್ಯಾಗ ಇರ್ಲಕ್ಕಾಗಿ ಮತ್ತೊಂದು ನೋಡ್ರಿ ನೀವು ಹೊರಗನ್ನು ಲೆಕ್ಕ ಐತಿರಿ ಒಂದು ಡೈವರ್ಸ್ ಪೇಪರ್ ಕೈಯಾಗ ತಯಾರ ಇವನ್ ಮಾತು ಕೇಳ್ರಿ ಸೋಡ್ಸಿಟ್ಟಿನ ನೋಡ್ರಿ ಹೊತ್ತು ಹೊಂಡ್ಲಕ್ ಹಂಗ ಗಂಡ ಮೇಟಿಗೆ ಹಚ್ತಾನೋ ಅಂತ ಹೇಳ್ದ ಯಾವ ಜಾಗನ್ಯಾಗ ಮೇಟಿಗೆ ಹಚ್ಚಿ ನೀನು ಹಚ್ಚಿರು ಅಂತದ್ರಿ ಬೇಕಲ್ಲ ಗಂಡ ಇದ್ರ ಇರ್ಬೇಕಂತವಿಪ್ಪ ಮಾಡ್ಕೊಂಡ ಹೆಣ್ತಿನ ಕಣ್ಣಾಗ ಕಣ್ಣಿಟ್ಟ ನೋಡಿ ಸಂರಕ್ಷಣೆ ಮಾಡ್ತಿರ್ಬೇಕು ಅವ ಜಗದಾಗ ಮನಿ ಒಳಗೆ ಕರೆಯದ ಗಂಡ ಮೌಲಕ್ಕ ಮಾತು ಹೇಳತ್ತೀನಿ ನಿನಗ ನೀನು ಬಾಯಿ ತುಂಡಿ ಹೇಳಿ ನಿನಗ ಪುರಾಣ ಲೇಖಿ ಕೊಡ್ಲಕತ್ತೀನಿ ಅವರ ಗಂಡ ದೊಡ್ಡ ಅವ ಮೇಟಿಗೆ ಹಸ್ತಾನ ಅಂತ ಹೇಳಿದಿ ಯಾವ ಗಂಡ ಮೇಟಿಗೆ ಹಚ್ಚು ತಾಕತ್ತ ನೇಗಿಲ್ಲ ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರು ಕೌರವರೊಳಗ ದುರ್ಯೋಧನ ಹೇಳ್ತಾನ ಧರ್ಮರಾಜಾಗ ಎಲ್ಲಾ ಸೋತನೆ ತಿಳಿ ತೆಳಗ ಚೆಂಡ ಹಾಕಿ ಕೂತದ್ಯೋ ಧರ್ಮ ಇನ್ನ ಒಂದು ಬೆಲೆ ಬಾಳು ವಸ್ತು ಐತಿ ನಿನ್ನ ಮನ್ಯಾಗ ಅದನ್ನೊಂದು ತಂದು ಹಚ್ಚ ಆಟದಾಗ ಅಂದ ಅವಾಗ ತನ್ನ ಧರ್ಮರಾಜ ದುರ್ಯೋಧನ ಎಲ್ಲಾ ಸೋತನಿ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ರಾಜ ಸಹಿತ ಕೊಟ್ಟಿನಿ ನಿನಗ ಇನ್ನ ಒಂದು ಏನು ಉಳ್ದದು ಬಾಕಿ ಏನು ಕೇಳ್ತಿ ಕೇಳಪ್ಪ ನನ್ನ ತ್ಯಾಕೆ ಏನು ಉಳ್ದಿಲ್ಲ ಏನ್ ನನಗ ಜ್ಞಾಪಕೂ ಇಲ್ಲ ಅಂದ ಅವಾಗ ಹೇಳಿದಿವ ಕೌರವರೊಳಗಿನವ ದುರ್ಯೋಧನ ಅಲ್ಲೋ ಕೋಡಿ ನಿನ್ನ ಮನಿ ಒಳಗ ಬೆಲೆ ಬಾಳೋ ವಸ್ತು ಐತಿ ನಿನ್ನ ಹೆಣ್ತಿ ನಿನ್ನ ಹೆಣ್ತಿನ ತಂದ ಹಚ್ಚ ಪಗಡಿ ಆಟದೊಳಗ ಅಕ್ಕಿನ ಹಚ್ಚಿ ನೀ ಗೆದ್ದೆ ಅಂದ್ರ ಹಿಂದ ಎಟ್ಟು ಸೋತದಿಲ್ಲ ಅಟ್ಟು ಎಲ್ಲ ವಾಪಸ್ ಕೊಡ್ತಾನಂದ ಇವ್ ಹೇಳ್ತಾನ್ರಿ ಮಾಡ್ಕೊಂಡು ಹೆಣ್ತಿ ನಾ ಮೇಟಿಗೆ ಹಸ್ತನತ್ ಕಿವ್ ಗಾಂಡಿ ಎದ್ದಾನ್ರಿ ಮಧ್ಯಾಹ್ನ ರಾತ್ರಿಯಾಗ ಅವ ಗಂಡ ಮಾಡ್ಕೊಂಡು ಹೆಣ್ತಿನ ಯಾವಂದ್ರೆ ಮಾತು ಕೇಳಿ ಯಾವನ ಕೈಯಾಗಾರ ಕೊಟ್ಟು ಬಂದಾನ ಧರ್ಮರಾಜ ಕಿವ್ ಬಂದಾನ್ರಿ ಪೋತರಾಜ ನೀ ಹೆಂಗ ಮೇಟಿಗೆ ಹಸ್ತಿರ್ಬೇಕು
ಇದು ಅಲ್ಲದ ಹಾ 5 ಮಂದಿ ಗಾಂಡ್ರಿದ್ರಿ. ಯಾರ್ಯಾರ? ನಕುಲ, ಸಹದೇವ, ಭೀಮ, ಧರ್ಮ, ಅರ್ಜುನ. ಹಾ ತೆಳಗ ಚೆಂಡ ಹಾಕಿ ಕೂತಿದ್ರಿ. ಮಾಡ್ಕೊಂಡ ಹೆಣತಿನ ದುಷ್ಟ ದುಶ್ಯಾಸನ ಕೂಡಿದಂತ ಸಭಾದೊಳಗ ಸಿರಿ ಸೆಳಿತಿದ್ದ. ಹಾ ಸೀರಿ ಸೆಳಿವಾಗ ಶಾಂಡ್ರಗತ್ತೆ ತೆಳಗ ಚೆಂಡ ಹಾಕಿ ಕೂತ್ರಿ ವಿನಃ ಯಾಕೋ ಮಗನ ನನ್ನ ಹೆಂಡತಿ ಸೀರೆ ಯಾಕೆ ಜಗತ್ತತ್ತ ಒಬ್ಬರೇ ಮಗ 5 ಮಂದಿ ಒಳಗೆ ಒಬ್ಬರೇ ಎದ್ರೇನು? ಒಬ್ಬರೇ ಹೋಗ್ಬೇಕಲ್ಲ. ಅವ್ರು ಹೋತಿದ್ರ ಕರೆ ಅವ್ರ ತಗದು ಬೇರೆ ಐತ್ರಿ. ಹಂಗ ಯಾಕೋ ಮಗನ ನನ್ನ ಹೆಂಡತಿ ಸೀರೆ ಯಾಕೆ ಜಗತಿ ಅಂತ ಹೇಳಿ ಇವ್ ಎಲ್ಲ ಕೇಳವನ. ಆಕಿನ ಬಿಡ್ತಿದ್ದ, ಇವನು ಜಗತ್ತಿದ್ದವ. ಅಣ್ಣ ಅಂಜಿ ಕೂತ ನೀವು. ಅದಕ್ಕೆ ಅಂಜಿ ತೆಳ ಕೂತ ನೀವ. ಅಲ್ಲಿ ನೀ ಮೆಟ್ಟಿಗೆ ಹಚ್ಚಿಲ್ಲ. ಇಲ್ಲ ನಾ ಮಾತ್ರ ನಿನ್ನ ಮೆಟ್ಟಿಗೆ ಹಚ್ಚೇನ್ ನೋಡು. ಯಾವಲ್ಲಿ? ಸತ್ತ ಗಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ. ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಜಯ ಗಳಿಸ್ಯಾಳ. ಹೌದ್ ಸತ್ಯದ ಸತ್ಯವಾನ ಯಮಲೋಕಕ್ಕೆ ಯಮರಾಜ ತಗೊಂಡ ಹೋಗಿದ್ದ. ಯಮರಾಜನ ಸಂಗಾಟ ಹೋಗಿ ಯಮಲೋಕಕ್ಕೆ ಹೋಗಿ ಅವನ ಸಂಗಾಟ ಹೋರಾಡಿ ಸತ್ತಿರುವಂಥ ಗಂಡನ ಪ್ರಾಣ ಬಡದಾಡಿ ತಂದ ಹೊಳ್ಳಿ ಜೀವಕಾಳ ತುಂಬಿ ಸತ್ತಿರುವಂಥ ಗಂಡನ ಪ್ರಾಣ ತಂದ ಮೆಟ್ಟಿಗೆ ಹಚ್ಚಿಬಿಟ್ಟಾಳ ಸತ್ಯವಾನ ಸಾವಿತ್ರಿ ಅಂತೇಳಿ ಜಗದಾಗ ಹೆಸರದ. ಮೂಡಲ್ಲಿ ಮುಣಗಲ್ಲಿ ಸೂರ್ಯ ಚಂದ್ರ ಇರುವವರೆಗೆ ಆಕಿ ನಾಮಕರಣ ಸೃತಿ ಸಾರ್ತದ. ಸತ್ ಗಂಡನ ಹಾಕಿ ತಂದಾಳ ನಂಗೆ ಸತ್ತ ಹೇಳ್ತೀನಿ ಇವ್ರು ತರ್ತಾರನ ಆಗೋದ್ರಿಗೆ ಹಾಕಾವಲ್ಲಿ ಸಾಯಕ್ ಸಾತ್ರ ಮತ್ತೊಂದ ನೋಡವ್ ಅಕ್ಕಿ ಕೂಡ ಸತಕಿ ಕೂಡ ಎಲ್ಲಿ ಗುಲ್ಮರಿಗೆ ಹಾಕೋದ್ಕೊಂಡ್ರದು. ಹಂಗಿರಂಗಿಲ್ಲ. ತಾಯಿ ಅಂದ್ರ ಜಗತ್ತಿನೊಳಗ ದೇವ್ರ ಸಹಿತ ಸ್ವಾರ್ಥಿ ಅದ. ಹಂಗ ಸ್ವಾರ್ಥಿ ಐತಿಪಾ ಅಂತಂದ್ರ ಮೌಲಕಕ್ಕ ಗುಡಿ ಒಳಗ ತಾನ ಹೋಗಿ ಕುಂಡ್ರಲಕ್ಕ ನೋಡ್ತದ ದೇವ್ರ, ಸ್ವಾರ್ಥಿ ಆಗ್ತದ. ಆದ್ರ ತಾಯಿ ಹಂಗಿಲ್ಲ. ತನ್ನ ಒಳಗ ತನ್ನ ಮಗುವಿನ ಇಡುವಂತ ಜಾಗ ಕೊಡ್ತೈತಿ. ಅದ ಯಾವಾಗಾದ್ರೂ ಸ್ವಾರ್ಥಿ ಆಗಲಕ್ಕ ಬರಂಗಿಲ್ಲ. ಹಂಗ ಎಲ್ಲಾರ ಋಣ ತೀರಿಸಬಹುದು. ಖರೆ ಜನ್ಮ ಕೊಟ್ಟಿರುವಂತ ತಾಯಿ ಋಣ ಹರಿಹರ ಬ್ರಹ್ಮರ ಕೈಲಿ ಸಹಿತ ತೀರ್ಸ್ಲಕ್ ಆಗಂಗಿಲ್ಲ. ನಮ್ಮ ಮೌಲಕಾಕನಂತ ಒಬ್ಬ ಗಂಟ ಬಿದ್ದಿದ್ದ ಮನ್ಯಾಗ. ಅವಾಗ ಏನತ್ತ ನಾ ತಾಯಿ ಋಣ ತೀರ್ಸಾವನೆ ಅಂತಿದ್ದ. ಅವಾಗ ಹೇಳ್ತಾಳ ತಾಯಿ, ಮಗನ ಅಲ್ಲೋ ತಮ್ಮ, 33 ಕೋಟಿ ದೇವಾನ ದೇವತೆಯರ ಕೈಲಿ ನನ್ನ ಋಣ ತೀರಿಸೋದಾಗಿಲ್ಲೋ ತಮ್ಮ. ನಿನಗೇನಾಗ್ತದೋ ಬ್ಯಾಡ ಅಂದ್ರೆ ಇವ್ ಮಗ ಕೇಳಿಲ್ಲ. ಅದ್ಯಾಕಾದಿತ್ತ ನಾ ಋಣ ತೀರ್ಸವನೇ ಇವ ಏನ್ ಮಾಡ್ರ ತೀರ್ತದ ಹೇಳಂದ. ಅವಾಗ ಹೇಳ್ತದ ತಾಯಿ, ಯಪ್ಪ ನಿನಗ ಇಷ್ಟೊಂದು ಹಠ ತೊಟ್ಟಿದ್ದೆ ಅಂದ್ರೆ ನನಗೊಂದು ಇಚ್ಛೆ ಆಗ್ಯದು. ಮುಪ್ಪಿನ ಕಾಲಕ್ಕ ನನಗ ಕಾಶಿಗೆ ಹೋಗಿ ಬರುವಂಗ ಇಚ್ಛೆ ಆಗ್ಯದು ತಮ್ಮ. ಮತ್ತ ನನ್ನ ಹೊತ್ತುಕೊಂಡ ಕಾಶಿಗೆ ಹೋದ ತಗೊಂಡ ಬಂದೆ ಅಂದ್ರೆ ನಿನಗೇನು ಜನ್ಮ ಕೊಟ್ಟಿನಿಲ್ಲ, ನನ್ನ ಋಣದಾಗ ನೀ ಅದಿ, ನನ್ನ ಹೊತ್ತು ತಗೊಂಡ ಬಂದೆ ಅಂದ್ರೆ ನನ್ನ ಋಣದಾಗ ನೀ ಕಡಿಯಾಕಾದ್ಯಪ್ಪ ಅತ್ತ ತಾಯಿ ಹೇಳ್ತದ ಮನಿ ಒಳಗ. ಇವಂದಿವ್ ನಾ ಅಲ್ಲಿಗೆ ಇಲ್ಲಿಗೆ ಆನಿಗತ್ಲೆ ಅದ. ಇದ್ಯಾನ ದೊಡ್ಡದಾಗದಂದಿವ, ಇದ್ಯಾನ ದೊಡ್ಡದಾಗದ, ಹೊತ್ತುಕೊಂಡು ತೊಗೊಂಬರ್ತನಂದ. ತಾಯಿನ ಹೊತ್ತುಕೊಂಡ ಹೆಗಲ ಮ್ಯಾಗ ಕಾಸಿಗೆ ತಗೊಂಡ ನಡದ. ಕಾಸಿಗೆ ತಗೊಂಡ ನಡದ. ಎಲ್ಲಿ ವಾಜ್ಯ ಆಗುತ್ತಿದ್ದಳಲ್ಲ ಅಲ್ಲಿ ಇಳಿಸ್ಲಾಕತ್ತ. ಎಲ್ಲಿ ವಾಜ್ಯ ಆಗಲಕತ್ತಳ ಅಲ್ಲಿ ಇಳಿಸ್ತಿದ್ದ. ಮತ್ತೆ ಅಲ್ಲಿ ಹಗರ ಅನಸ್ತಿದ್ದ, ಅಲ್ಲಿ ಹೊರತಿದ್ದ. ಇಷ್ಟು ಮಾಡ್ಕೋತ ಹೋಗಿ ಕಾಶಿಗೆ ಹೋದ. ಮನಿಗೆ ತಂದು ಇಳಿಸಿ ಕೇಳ್ತಾನ ಹಡದ ಹೋಗ ಏನತ್ತ ಇವ. ಮತ್ತ ಕಾಶಿಗೆ ಹೋದ ತಗೊಂಡ ಬಂದ್ರ ನಿನ್ನ ಋಣದಾನ್ನ ಕಡಿಯಾಕಾಗ್ತನಂತ ಹೇಳಿದ್ದಿಲ್ಲ ಇವ. ನಾ ಓದ ತಗೊಂಡ ಬಂದಿನಿ, ನೀ ನನಗೇನು ಜನ್ಮ ಕೊಟ್ಟಿದಿ, ನಿನ್ನ ಋಣದಾಗ ನಾ ಉಳಿಲಿಲ್ಲ, ನಾ ಕಡಿಯಾಕ ಆದ್ನಿವ ಅಂದಿವ. ಅವಾಗ ಹೇಳ್ತಾಳ ತಾಯಿ, ತಮ್ಮ ಮಗನ ಮೌಲಕಕ್ಕ ನನ್ನ ಕೂಸ ಯಾವ ದಂಡ್ಯಾಗದಿ ಅಲ್ಲೇ ಕೇಳಿಸ್ಕೊ. ಹಲೋ ತಮ್ಮ, ಬರೇ ಕೇವಲ ಒಂದು ಕಾಸಿಗೆ ಹೋಗಿ ಬರ್ಬೇಕಾದ್ರ ತಮ್ಮ ನಿನಗ ವಾಚ್ಯ ಗಂಟ್ಲೆ ಕಿಲೋಮೀಟರ್ ಕಮ್ಮಿ ಇಳಿಸಿ ಅಲ್ಲೋ ಯಪ್ಪ ನನ್ನ. ಆದ್ರ ನಾ ಹಂಗ ಮಾಡಿಲ್ಲ ತಮ್ಮ. ಏನು ನನ್ನ ಗರ್ಭದೊಳಗೆ ಒಮ್ಮೆ ನೀನು ಹೊತ್ತನಿಲ್ಲ. 9 ತಿಂಗಳ 9 ದಿವಸ ನಾನಾ ತರ ಕಷ್ಟ ಕೊಟ್ಟಿಯಲ್ಲೋ ನನ್ನ ಹೊಟ್ಟೆಗಿದ್ದಾಗ. ನಾನಾ ತರ ಕಷ್ಟ ಕೊಟ್ಟಿ, ನಾನಾ ತರ ನೋವು ಕೊಟ್ಟಿ, ನಿನ್ನ ಸಂಬಂಧ ನೀ ನನ್ನ ಹೊಟ್ಟೆಗಿದ್ದಾಗ ತುತ್ತು ಕೂಳು ನನಗ ದಕ್ಕಲಿಲ್ಲ. ಆದ್ರೂ ನೀವು ಒಳಗೆ ತ್ರಾಸ ಕೊಡ್ತಾನಂತ ಹೇಳಿ ನಾ ಏನು ನಡಬಾರಕ ಇಳಿಸಿ ನೆನೆಪ ನಿನ್ನ. ಅದ ತಪ್ಪಾಗಿಟ್ಲ. ಮತ್ತೆ ತಿಂಗಳಿಗೊಮ್ಮೆ ಇಳಿಸ್ಬೇಕಾಗಿತ್ತ. ತಿಂಗಳಿಗೊಮ್ಮೆ ಇವನು ಇಳಿಸಿದ್ರೆ ಇವಿಲ್ಲಿ ಹಾಡ್ಲಕ್ಕೆ ಬರ್ತಿದ್ದಾನೆ ಹಿರೋರಿಗೆ. ಇವನು ಗೋರಿ ಮ್ಯಾಗ ಕರಿಕಿ ಬೆಳಿತಿತ್ತು ಸಣ್ಣಗಿನಕ. ಹಂಗ ತಾಯಿ ಅಂದ್ರ ಜಗತ್ತಿನೊಳಗ ದುಡ್ಡು ಒಂದ ಕೊಟ್ರ ಜಗತ್ತಿನ್ಯಾಗ ದುನಿಯಾ ಸಿಗ್ತದ. ಮಾನವ ಜನ್ಮ ಇರು ತನಕ ಯಾವ ತಾಯಿ ಸೇವೆ ಮಾಡಿ ಆಕೆಗೆ ತಗ್ಗಿ ಬಾಗಿ ನಡಿತಾನಲ್ಲ ಜಗದಾಗ ಅವನ ತಾಯಿ ಮಗ. ಇಲ್ಲಂದ್ರ ಅವನ ನಾಯಿ ಮಗ ಅಂತ ಹೇಳ್ತಾರ ಕವಿಗಳ. ತಾಯಿ ಮಗ ಆಗ್ಲಕ್ಕ ನಾಯಿ ಮಗ ಆಗ್ಲಕ್ಕ ಬಾಳ ಫರಕ್ ಅದ. ಹಂಗ ಎಲ್ಲಾರು ನಾ ತೀರಿಸ್ಬೋದು, ಆಕಿ ಋಣ ತೀರ್ಸ್ಲಕ್ಕ ಆಗಂಗಿಲ್ಲ. ನಡಿಲಿ ಒಂದೊಂದು ಸಣ್ಣ